ಕಾಣಿಸ್ಕೊಳ್ಳೋದಲ್ಲ, ಆ ಟೈಮಲ್ಲಿ ಜಾಸ್ತಿ ರಿಸ್ಕ್. ಬಿಕಾಸ್ ಅಲ್ಲೇ ಕ್ಯಾನ್ಸರ್ ಬರೋದು. ಒಂದು 60 ನೀವು ದಾಟ್ತೀರಲ್ಲ, ಆವಾಗಲೇ ಎಲ್ಲ ಒಂದಾದ್ಮೇಲೆ ಒಂದು ಈ ಥೈರಾಯ್ಡ್ ಕ್ಯಾನ್ಸರ್ ಶುರು ಆಗುತ್ತೆ. ನಾನಿದು ಬಂದರೆ ಅದು ಬೇಗ ತೊಂದರೆ. ಯಾಕೆ ನಾವು ಬೇಗ ಇದು ಥೈರಾಯ್ಡ್ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮಾಡ್ತಾ ಇರಬೇಕು, ವರ್ಷಕ್ಕೊಂದ್ಸಲ ಮಾಡ್ತಾ ಇರಬೇಕು ಹೇಳೋದು ಇದಕ್ಕೆ. ಯಾಕೆಂದರೆ ಒಂದ್ಸಲ ಬಂತ ಕೆಲವು ತಿಂಗಳಲ್ಲೇ ಸ್ವಾಹ. ಅದು ಲಕ್ಷಣದ್ದು ನೀವು ಕೇಳಬಾರ್ದು. ಕ್ಯಾನ್ಸರಲ್ಲಿ ಬರೋದಂದ್ರೆ ನಿಮ್ಗೆ ಗೊತ್ತಾಗಲ್ಲ, ಯಾಕಂದರೆ ಒಳಗೆ ಬೆಳಿತಾನೆ ಹೋಗುತ್ತೆ, ನಿಮ್ಗೆ ಗೊತ್ತೇ ಇರಲ್ಲ. ಕ್ಯಾನ್ಸರ್ದು ಅದೇ ಪ್ರಾಬ್ಲಮ್. ಇದು ನೆಗಡಿ, ಜ್ವರ, ಶೀತ ಅಂದರೆ ಅದು ನಿಮ್ಗೆ ಗೊತ್ತಾಗುತ್ತೆ, ಅಕ್ಷಿ ಬರುತ್ತೆ, ಮೈಕೈ ನೋವು ಬರುತ್ತೆ. ನಿಮಗೆ ನೋವು ಬರೋದು ಕ್ಯಾನ್ಸರಲ್ಲಿ ನೀವು ವೈಕುಂಠ ದ್ವಾರದಲ್ಲಿ ಕಾಲಿಟ್ಟಾಗಲೇ ಬರೋದು. ಹೆಲ್ತ್ ಚೆಕಪ್ ಮಾಡೋದು. ಅವ್ರಿಗೆ ರಿಸ್ಕ್ ಇದೆ, ಥೈರಾಯ್ಡ್ ರಿಸ್ಕ್ ಇದೆ ಅಂತ ಇದ್ದಾಗ ವರ್ಷಕ್ಕೊಂದ್ಸಲ ಥೈರಾಯ್ಡ್ ಅಲ್ಟ್ರಾಸೌಂಡ್ ಸ್ಕ್ಯಾನ್, ವೈಟಮಿನ್ D3 ಲೆವೆಲ್ಸ್ ಚೆಕ್ ಮಾಡೋದು, ಆಮೇಲೆ TSH ಲೆವೆಲ್ಸ್ ಚೆಕ್ ಮಾಡೋದು, ಇದೆಲ್ಲ ಮಾಡ್ತಾ ಇರಬೇಕು. ಹೆಲ್ತ್ ಚೆಕಪ್ಸ್ ತುಂಬ ಇಂಪಾರ್ಟೆಂಟ್. ನಿಮ್ಮದು ಯಾವಾಗ ನೀವು 55 ದಾಟಿದ್ದೀರಾ, ದಯವಿಟ್ಟು ನಿಮ್ಮ ಹೆಲ್ತ್ ಚೆಕಪ್ಸನ್ನು ಮಾಡೋದು ಮರಿಬೇಡಿ. ಸರ್ಕಾರನು ಟ್ಯಾಕ್ಸ್ ನಿಮಗೆ ಇದು ಬೆನಿಫಿಟ್ ಕೊಟ್ಟಿದ್ದೇವೆ. 5,000ವರೆಗೆ ನೀವು ಏನೇ ಟೆಸ್ಟ್ ವರ್ಷಕ್ಕೆ ಮಾಡ್ತೀರಾ, ನಿಮ್ಗೆ ಆ ಟೆಸ್ಟ್ ನಿಮಗೆ 80Dಯಲ್ಲಿ ನಿಮಗೆ ಬೆನಿಫಿಟ್ ಸಿಗುತ್ತೆ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟಲ್ಲಿ. ಅದು ಯೂಸ್ ತೊಗೊಳ್ಳಿ, ಫುಲ್ ಟೆಸ್ಟ್ ಮಾಡಿಸ್ಕೊಳ್ಳಿ. ಇವೆಲ್ಲ ಅಷ್ಟಾದ್ರು ನಿಮ್ಮ 5,000 ಆದರೂ ನಿಮ್ಗೆ ಕಡಿಮೆ ಸಿಗುತ್ತಲ್ಲ, ನಿಮ್ದು ಅಷ್ಟು ನಿಮ್ಮ ಟ್ಯಾಕ್ಸೇಬಲ್ ಇನ್ಕಮ್ ಕಮ್ಮಿ ಆಗುತ್ತೆ. ನಿಮ್ಗಿಲ್ಲ ಅಂದರೆ ನಿಮ್ಮ ಮಕ್ಕಳದ್ದು ಟ್ಯಾಕ್ಸೇಬಲ್ ಇನ್ಕಮ್ ಕಮ್ಮಿ ಆಗುತ್ತೆ, ಅವರು ಕ್ಲೇಮ್ ಮಾಡ್ತಾರೆ ನಿಮ್ಮ ಪರವಾಗಿ.